ಮೊನ್ನೆ ಚಾವಾ ಮೂವಿ ನೋಡಿದೆ, ತುಂಬ ಹೊಟ್ಟೆ ಉರಿತು ಸರ್. ಯಾಕೆ ಅಂದರೆ ಶಂಭಾಜಿನ ಒಂದು 40 ದಿನ ಕಟ್ಟಾಕ್ಬಿಟ್ಟು ಒಂದೊಂದು ಅಂಗನ ಕಟ್ ಮಾಡ್ತಾರೆ ಸರ್. ಅಂದರೆ ನಮ್ಮ ಧರ್ಮಕ್ಕೆ ಬದಲಾಗು, ನೀನು ಬೇಕಾದ್ರೆ ನಿನ್ನ ಪ್ರಾಣದಿಂದ ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಆಗಲ್ಲ, ಬೇಕಾದ್ರೆ ಜೀವ ಕೊಡ್ತೀನಿ ಅಂತ ಸತ್ತೋಗಿರೋರು. ಆದರೆ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಬರೀ ಅಕ್ಕಿ ಕೊಟ್ರೆ ಕನ್ವರ್ಟ್ ಆಗ್ತಾ ಇದ್ದಾರೆ, ದುಡ್ಡು ಕೊಟ್ರೆ ಕನ್ವರ್ಟ್ ಆಗ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ನನ್ನ ಧರ್ಮ ಅಂದರೆ ನಮ್ಮ ತಾಯಿ ಇದ್ದಂಗೆ, ನನ್ನ ಧರ್ಮ ಅದನ್ನೇ ಸರ್ ಹೇಳ್ಕೊಟ್ಟಿರೋದು. ನನ್ನ ಧರ್ಮ ಪ್ರೀತಿಸಿ, ಬೇರೆ ಧರ್ಮನ ಗೌರವಿಸಿ. ಔರಂಗಜೇಬ್ ಹೇಳ್ತಾರೆ, ನೀನು ನಮ್ಮ ಕಡೆ ಜಾಯಿನ್ ಆಗು, ನಿನ್ನ ಜಿಂದಗಿನೇ ಬದಲು ಮಾಡ್ತೀನಿ, ಮತ್ತೆ ನಿನ್ನ ಧರ್ಮನೂ ಬದಲು ಮಾಡ್ಕೊ ಅಂತ ಹೇಳ್ತಾರೆ. ಆದರೆ ಶಂಭಾಜಿ ಹೇಳ್ತಾರೆ, ನೀನೇ ನಮ್ಮ ಜೊತೆ ಬಾ, ನಿನ್ನ ಜಿಂದಗಿ ನಾನು ಬದಲು ಮಾಡ್ತೀನಿ, ಜೀವನ ನಾನು ಬದಲು ಮಾಡ್ತೀನಿ, ಆದರೆ ನಿನ್ನ ಧರ್ಮನ ಯಾವುದೇ ಕಾರಣಕ್ಕೂ ಬದಲು ಮಾಡಲ್ಲ ಅಂತ. ಯಾಕೆಂದರೆ ಬೇರೆಯವ್ರ ಧರ್ಮ ನಾವು ಗೌರವಿಸ್ತೀವಿ ಸರ್. ನೀವು ಹೆಂಗೆ ಇರೋ, ನಾವು ಹಂಗೆ ಪ್ರೀತಿಸ್ತೀವಿ. ಶಂಭಾಜಿ ಅವ್ರ ಹೆಂಡತಿ ಅಷ್ಟೇ ಸರ್, ಅವ್ರ ಬಗ್ಗೆನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇವರು ಶಂಭಾಜಿ ಸತ್ತಾದ್ಮೇಲೆ 16-17 ವರ್ಷ ಅವನ್ನ ಕೂಡಾಕಿ ನಮ್ಮ ಇದಕ್ಕೆ ಕನ್ವರ್ಟ್ ಆಗುವಂತ ತುಂಬ ಟಾರ್ಚರ್ ಕೊಡ್ತಾರೆ. ಹೆಣ್ಣು ಮಗನೂ ಅಷ್ಟೇ, ಯಾವುದೇ ಕಾರಣಕ್ಕೂ ನಾನು ಸತ್ತರೆ ಸಾಯ್ತೀನಿ ಹೊರತು ನಾನು ಬದಲಾಗಲ್ಲ, ನನ್ನ ಧರ್ಮನ ಬಿಟ್ಟು ನಾನು ಬರಲ್ಲ ಅಂತ ಸ್ಟ್ರಾಂಗ್ ಆಗಿದ್ದವ್ರು ಸರ್. ಆದರೆ ನಮ್ಮ ಚರಿತ್ರೆ ಇದನ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ. ನಮ್ಮ ಧರ್ಮನ ಹಾಳು ಮಾಡೋಕ್ಕೆ ತುಂಬ ಜನ ಪ್ರಯತ್ನ ತುಂಬ ಜನ ಪಟ್ಟರು ಸರ್. ಯಾವನ ಬಂದರೆ ಯಾರು ಪ್ರಯತ್ನ ಪಟ್ಟರು, ಯಾವುದೇ ಕಾರಣಕ್ಕೂ ಆಗಿಲ್ಲ. ಯಾಕೆಂದರೆ ನಮ್ಮ ಧರ್ಮ ಆ ಥರ ಇದೆ, ಅದು ನಾವೆಲ್ಲರೂ ಕಲಿಬೇಕು. ಅಕ್ಕಿ ಕೊಡ್ತಾರೆ ಅಂದ್ಬಿಟ್ಟು, ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಕನ್ವರ್ಟ್ ಆದರೆ